ಹಾಯ್ ಫ್ರೆಂಡ್, ಎಲ್ಲಿಗೂ ನಮಸ್ಕಾರ. ಸುಮಾ ಅಡುಗೆ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಒಂದು ಈಸಿ ಮೆಥಡಲ್ಲಿ ಬೆಳಗ್ಗೆ ಮಾರ್ನಿಂಗ್ಗೆ ಪಡ್ಡು ಮಾಡೋದನ್ನ ಹೇಗೆ ಅಂತ ತಿಳಿಸ್ಕೊಂಡು ಕೊಡ್ತಿದ್ದೀನಿ. ನೀವು ಮನೇಲಿ ಮಾಡಿರ್ತೀರ, ಆದರೂ ಒಂದ್ಸಲ ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ದಲ್ಲೇ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ತೊಗೊಂಡು ನಾನಿಲ್ಲಿ 2 ಗ್ಲಾಸಷ್ಟು ನಾನಿಲ್ಲಿ ರೇಷನ್ ಅಕ್ಕಿ ಹಾಕ್ಕೋತಿದ್ದೀನಿ. ನೀವು ಬೇಕು ಅನ್ನೋದಾದರೆ ಇಡ್ಲಿ ಅಕ್ಕಿನೂ ಬರುತ್ತೆ, ದೋಸೆ ಅಕ್ಕಿಂತ, ಅದನ್ನಾದರೂ ಹಾಕ್ಕೋಬೋದು. ಅದಾದ ನಂತರ 2 ಗ್ಲಾಸ್ ಅಕ್ಕಿ ಅಕ್ಕಿಗೆ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನಾನು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಈಗ ತೊಳ್ಕೊಂಬರೋಣ. ನೋಡಿ, ನಾನು ಅಕ್ಕಿನೂ ತೊಳೆದು ಅದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಡಲೆಬೇಳೆನ ಹಾಕ್ಕೋತಾ ಇದ್ದೀನಿ, ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ. ಹಾಗೆ ಒಂದು 10ರಿಂದ 15 ನಾನಿಲ್ಲಿ ಮೆಂತ್ಯ ಕಾಳನ್ನು ಸಹ ನಾನು ಹಾಕ್ತಿದ್ದೀನಿ. ನಾನು ಇದಿಲ್ಲಾಂದ್ರೂ ಒಂದು 8 ಅವರ್ ಆದ್ರೂ ಬಿಡ್ತೀನಿ. ಹಾಗೆ ನಾನು ಉದ್ದಿನ ಬೇಳೆನೂ ಸಹ ನೆನೆಹಾಕಿದ್ದೀನಿ. ಇದು ಫುಲ್ಲು ಮಾರ್ನಿಂಗಿಂದ ಸಂಜೆ ಒಂದು 6:30ಗೆ ನಾನು ರುಬ್ತೀನಿ ಇದನ್ನು. ಹಾಗೆ ನಾನು ಸ್ವಲ್ಪ ಕಡಲೆಪುರಿ ಮತ್ತು ಅವಲಕ್ಕಿನೂ ಸ್ವಲ್ಪ ನಾನು ನೆನೆಹಾಕಿದ್ದೆ, ಚೆನ್ನಾಗಿರುತ್ತೆ ಪಡ್ಡುಗೆ ಅನ್ನೋಕ್ಕೋಸ್ಕರ. ಇಡ್ಲಿಗೂ ಇದೇ ಥರ ನೀವು ನೆನೆಹಾಕಿದ್ರೆ ಸಾಫ್ಟಾಗಿ ಬರುತ್ತೆ. ನಾನೀಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅಕ್ಕಿನ ನಾನಿಲ್ಲಿ ರುಬ್ಕೊಂಬರ್ತೀನಿ. ನಾನು ಉದ್ದಿನ ಬೇಳೆ ನೆನೆಹಾಕಿ ರುಬ್ಬಿದಂಥದ್ದು ವೀಡಿಯೋ ಮಿಸ್ ಆಗಿದೆ, ಕ್ಷಮೆ ಇರಲಿ. ಹಾಗೆ ನಾನು ನೋಡಿ ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇದು ನಾನು ರುಬ್ಬಿದಂಥ ಉದ್ದಿನಬೇಳೆ ಹಿಟ್ಟು. ಇದು ತುಂಬ ನೈಸಾಗಿರಬೇಕು ಉದ್ದಿನಬೇಳೆ ರುಬ್ಬಬೇಕಾದ್ರೆ. ಹಾಗೆ ನಾನು ಈಗ ಅಕ್ಕಿ ಅಂತ ರುಬ್ಬಿದಂಥದ್ದನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ. ನೋಡಿ, ನೀವು ಎಷ್ಟು ರುಬ್ಬಿರ್ತೀರ ಅದನ್ನೆಲ್ಲ ಫುಲ್ಲು ಒಟ್ಟಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಹಿಟ್ಟು ತುಂಬ ಉಬ್ಬಾಗಿ ಬರುತ್ತೆ. ಈಗ ತೋರಿಸಿ, ನಾನು ಇದು ಚೆನ್ನಾಗಿ ತಂದರೆ ಮಾರ್ನಿಂಗ್ಗೆ ತೋರಿಸಿ ಹೇಗಾಗಿದೆ ಅಂತ. ನೋಡಿ, ಮಾರ್ನಿಂಗು ನಾನು ತೆಗೆದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಹಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಬೇಕು ಅನ್ನೋರಾದರೆ ಸೋಡಾನಾದರೂ ಹಾಕ್ಕೋಬೋದು. ನಾನಿಲ್ಲಿ ಸೋಡಾ ಹಾಕಿಲ್ಲ, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ಈಗ ಬನ್ನಿ ಇದಕ್ಕೆ ಪಡ್ಡು ಮಾಡೋದಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ಒಂದು ಚಿಕ್ಕದು ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೋತಿದ್ದೀನಿ. ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ ನಂತರ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಫ್ರೀ ಇಲ್ಲ ಅನ್ನೋದಾದರೆ ಬರೀ ನೀವೆಷ್ಟು ಇಟ್ಟು ಪಡ್ಡು ಮಾಡೋಕ್ಕೆ ಇಟ್ಟು ತೊಗೊಂಡಿರ್ತೀರ ನೋಡಿ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕೋಬೋದು. ಹಸಿದ್ದೆ ನಾನು ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ. ನಾನು ಪಡ್ಡು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ಒಂದು ಬಟ್ಲಿಗೆ. ಅದನ್ನು ನಾನು ಒಗ್ಗರಣೆ ಮಾಡಿದಂಥದ್ದನ್ನ ನಾನಿಲ್ಲಿ ಹಾಕೋತಾ ಹೋಗ್ತಾಯಿದ್ದೀನಿ. ಹಾಕ್ಕೊಂಡು ತೆಸ್ಕೋತಿದ್ದೀನಿ. ನಂಗೆ ಸ್ವಲ್ಪ ಟೈಮ್ ಇತ್ತು ಅನ್ನೋದಕ್ಕೋಸ್ಕರ ಪಡ್ಡು ಮಾಡಿದಾಗ ಪಡ್ಡುಲಿ ಸ್ವಲ್ಪ ಈರುಳ್ಳಿ ಹಸಿ ಸ್ಮೆಲ್ ಇರೋದಿಲ್ಲ ಅನ್ನೋಕ್ಕೋಸ್ಕರ ನಾನು ಒಗ್ಗರಣೆ ಮಾಡ್ಕೊಂಡಿದ್ದು ಅಷ್ಟೇ ಕಾರಣ. ಹಾಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಡಲೆಬೇಳೆನ ಹುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಹುರಿದ್ಬಿಟ್ಟಾದರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿದು ಹಾಕ್ಕೊಂಡ್ರೆ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ. ಹುರಿಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾನು ಸ್ವಲ್ಪ ಹೈ ಫ್ಲೇಮ್ಗೆ ಇಟ್ಕೊಳ್ಳಿಂದ ಸ್ವಲ್ಪ ಸೀದಂಗೆ ಆಗಿಬಿಟ್ಟಿತ್ತು ಕಡಲೆಬೇಳೆನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಹಾಕೊಂಡ ನಂತರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ತಿರುಗಿಸ್ಕೊಂಡು ಲಾಸ್ಟ್ದಾಗಿ ನಾನು ಹಸಿ ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಪಡ್ಡುಗೆ ಚೆನ್ನಾಗಿರುತ್ತೆ, ಕಾಯಿ ಹಾಕಿದ್ರೆ ಮಧ್ಯದಲ್ಲಿ ತಿಂತಿದ್ರೆ ತುಂಬ ಟೇಸ್ಟಿ ಬರುತ್ತೆ. ತಿನ್ನಬೇಕು ಅನಿಸುತ್ತೆ, ಅದಕ್ಕೆ ನಾನು ಕಾಯಿನ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ನಾನೀಗ ಸ್ಟವ್ ಹಚ್ಚಿ ನಾನು ಪಡ್ಡುದು ತವ ಇಟ್ಟಿದ್ದೀನಿ. ನೋಡಿ, ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಅದು ಬಿಸಿ ಆದ ನಂತರ ಅದಕ್ಕೆ ಒಂದೊಂದೇ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಬೇಕುನೋರ ಜಾಸ್ತಿನೇ ಎಣ್ಣೆನ ಹಾಕೋಬೋದು. ಈಗ ನಾನು ಎಣ್ಣೆ ಸ್ವಲ್ಪ ಕಾದ ನಂತರ ನಾನೀಗ ಇದನ್ನು ಪಡ್ಡುನ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಒಂದೊಂದು ಸ್ವಲ್ಪ ನಿಮಗೆ ಬೇಕು ಅಂದರೆ ದಪ್ಪ ಆಗಬೇಕು ಅಂದರೆ ದಪ್ಪನೂ ಹಾಕ್ಕೋಬೋದು. ಹಿಟ್ಟನ್ನು ಸ್ವಲ್ಪ ಮೀಡಿಯಮಾಗಿ ಬೇಕು ಅಂದರೆ ಮೀಡಿಯಮಾಗೂ ಹಾಕ್ಕೋಬೋದು. ಹಾಕೊಂಡ ನಂತರ ನಾನು ಇದಕ್ಕೆ ಎಲ್ಲದಕ್ಕೂ ಸ್ವಲ್ಪ ಲಾಸ್ಟಲ್ಲಿ ಒಂದೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬರ್ತಾ ಹೋಗ್ತಾಯಿದ್ದೀನಿ. ನೋಡಿ, ಎಣ್ಣೆನ ಹಾಕ್ಬಿಟ್ಟು ಈಗ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡೋಣ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚೋಣ. ಒಂದು 5 ನಿಮಿಷ ಬಿಟ್ಟು ನಂತರ ತೋರಿಸ್ತೀನಿ ನಾನು ಹೇಗಾಗಿದೆ ಅಂತ. ಆವಾಗ ಕರೆಕ್ಟಾಗಿ ಆಗಿರುತ್ತೆ. ನೋಡಿ, ಪ್ಲೇಟ್ ತೆಗ್ದಿದ್ದೀನಿ. ಪ್ಲೇಟ್ ತೆಗ್ದು ನಾನು ಇದನ್ನು ಉಲ್ಟಾ ಹಾಕ್ತಾಯಿದ್ದೀನಿ. ಉಲ್ಟಾ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಎಲ್ಲದನ್ನು ಸಹ ನಾನು ಹಾಗೆ ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲ ಹಾಕೊಂಡ ನಂತರ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ 1 ಸೆಕೆಂಡ್ ಬಿಡ್ತೀನಿ ನಾನು. ಹಾಗೆ ನೋಡಿ, 1 ಸೆಕೆಂಡ್ ಆದ ನಂತರ ನಾನು ಒಂದು ಪ್ಲೇಟ್ಗೆ ಸಹ ಎಲ್ಲ ಎತ್ಕೊತಾ ಇದ್ದೀನಿ. ಅದೇ ಥರ ಮಾಡಿ ನಾನು ಇನ್ನೊಂದು ಬ್ಯಾಚನ್ನು ಒಬ್ಬೆನೂ ಸಹ ಹಾಗೆ ಬಿಟ್ಕೊಂಡೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು
ಆದರೆ ಇದು ಬೇಗನೆ ಆಗುತ್ತೆ. ಮತ್ತು ಏನು ಇದಕ್ಕೆ ಚಟ್ನಿ ಬೇಕು ಅನ್ನೋದೇ ಇಲ್ಲ. ಮಕ್ಕಳು ತಿನ್ನಬೇಕು ಅಂದರೆ ಈ ಥರ ಕೊಟ್ಟರೆ ಮಕ್ಕಳು ಕೈಲಿ ಇಟ್ಕೊಂಡು ಆರಾಮಾಗಿ ತಿಂತಾರೆ. ಅದೇ ಥರ ನಾನು ಆದ ನಂತರ ಇನ್ನೊಂದು ಬ್ಯಾಚನ್ನು ಸತ ಬಿಟ್ಟಾದ ನಂತರ ನಾನೀಗ ಅದನ್ನು ಸತ ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಉಲ್ಟಾ ಮಾಡಿದ ನಂತರ ಈಗ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತೆ ತೆಗ್ದು ನೋಡಿ ಎಲ್ಲ ಫೈನಲಾಗಿ ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಕಾಯಿ ಚಟ್ನಿ ಮಾಡಿದ್ದೆ, ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಈ ವಿಡಿಯೋ ನಿಮ್ಮೆಲ್ರಿಗೂ ನಾನು ಮಾಡಿದ್ದು ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.